Financial assistance or functions of SIDBI. Functions or financial assistance of SIDBI are classified into three categories. First one is indirect assistance, second one promotional and development activity, third one is direct assistance scheme. In that indirect assistance means SIDBI is not granting the loan or financial assistance to the borrowers or financial institution. They have to provide the loan or assistance required by the entrepreneur or businessman through the intermediary like financial institutions, other financial institution instead of SIDBI. In that, first one is refinancing of loans and advances extended by primary lending institutions. Primary lending institutions means if one person receives the amount or if one person receives the loan from the any financial institution, I can see one person take the loan from cooperative Mahalakshmi Cooperative Society. In this case, ಬಿಸ್ನೆಸ್ ಮ್ಯಾನ್ ರಿಕ್ವೈರ್ಸ್ ಮಚ್ ಮೋರ್ ಅಮೌಂಟ್ ಅವ್ನಿಗೆ ಮತ್ತು ಹಣದ ಅವಶ್ಯಕತೆ ಇದೆ ಅಂದ್ರೆ ಆ ಮಹಾಲಕ್ಷ್ಮಿ ಕೋಆಪರೇಟಿವ್ ಹತ್ರ ಅಷ್ಟು ಅಮೌಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ಸೇಮ್ ಟೈಮ್ ಮಹಾಲಕ್ಷ್ಮಿ ಕೋಆಪರೇಟಿವ್ ಅಪ್ರೋಚ್ ದ ಸಿಡ್ಬಿ ಇಫ್ ಇಟ್ ಈಸ್ ಎಕ್ಸಾಂಪಲ್ ಇಫ್ ಅಪ್ರೋಚ್ ದ ಸಿಡ್ಬಿ ಟು ಫೈನಾನ್ಸ್ ದ one entrepreneur. At the same time, SIDBI funding to the Mahalakshmi Cooperative, and after that Mahalakshmi Cooperative funding or give the loan to the borrower or entrepreneur. Then discounting and rediscounting of bills. Discounting and rediscounting of bills means issue of bills of exchange. Bills of exchange means ಯಾವುದೇ ಒಬ್ಬ ಬಯರ್ ಇರ್ತಾ ಅವನ ಹತ್ರ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವನು ಒಂದು ಬಿಲ್ ಸೆಲ್ಲರ್ ಒಂದು ಬಿಲ್ ಡ್ರಾಪ್ ಮಾಡ್ತಾ ಅದಕ್ಕೆ ಸಹಿಯಾಗಿ ಕೊಟ್ಟಿರ್ತಾವ ಅಂದ್ರೆ ಪ್ರಾಮಿಸರಿ ನೋಟ್ ಕೊಟ್ಟಿರ್ತಾವ ಅಕ್ಸೆಪ್ಟ್ ಮಾಡಿ, ಅದೇ ದುಡ್ಡು ಕೊಡೋದಿಲ್ಲ, ಅದು ಕ್ರೆಡಿಟ್ ಕೊಟ್ಟಾಗ. ಯಾವಾಗಲಾದ್ರೂ ವೆನ್ ಎವರ್ ಸೆಲ್ಲರ್ ಇಸ್ ವಾಂಟ್ಸ್ ಟು ಮನಿ, ಸೆಲ್ಲರಿಗೆ ಹಣದ ಅವಶ್ಯಕತೆ ಇದೆ ಅಂದ್ರೆ ಅವನೇನು ಬಯರ್ ಸಹಿ ಮಾಡಿಕೊಟ್ಟಿದ್ನಲ್ಲ ಆ ಪ್ರಾಮಿಸರಿ ನೋಟ್ ತಗೋಗಿ ಬ್ಯಾಂಕಲ್ಲಿ ಪ್ರೆಸೆಂಟ್ ಮಾಡ್ತಾ. ಬ್ಯಾಂಕಲ್ಲಿ ಪ್ರೆಸೆಂಟ್ ಮಾಡೋದ್ರಿಂದ ಬ್ಯಾಂಕ್ ಅವ್ರು ಏನ್ ಮಾಡ್ತಾರೆ, 10,000 ರೂಪಾಯಿ ಬಿಲ್ ಇದೆ ಅಂದ್ರೆ 10,000 ರೂಪಾಯಿನ ಪೇಮೆಂಟ್ ಮಾಡೋದಿಲ್ಲ, ಅವ್ರ ಕಮಿಷನ್ ಬೇಕಲ್ಲ. ಫಾರ್ ದಿಸ್ ರೀಸನ್ ದೇ ಹ್ಯಾವ್ ಟು ಡಿಡಕ್ಟ್ ದ ಸಮ್ ಅಮೌಂಟ್ 10%, 5% ಆರ್ 15%, ವಾಟ್ ಎವರ್ ಅಷ್ಟು ಡಿಡಕ್ಟ್ ಮಾಡಿಕೊಂಡು ರಿಮೈನಿಂಗ್ ಅಮೌಂಟ್ ಈಸ್ ಎನ್ ಕ್ಯಾಶ್. ರಿಮೈನಿಂಗ್ ಅಮೌಂಟ್ ಈಸ್ ಟ್ರಾನ್ಸ್ಫರ್ ಟು ದ ಸೆಲ್ಲರ್. ಯಾರು ಸೆಲ್ ಮಾಡಿರ್ತಾರೆ, ಕ್ರೆಡಿಟ್ ಬೇಸ್ ಮೇಲೆ ಯಾರು ಸೆಲ್ ಮಾಡಿರ್ತಾನೋ ಅವನಿಗೆ ಟ್ರಾನ್ಸ್ಫರ್ ಮಾಡ್ತಾವೆ. ಆಫ್ಟರ್ ದ ಮ್ಯಾಚುರಿಟಿ ಪೀರಿಯಡ್ 3 months ಇಸ್ ದ ಮ್ಯಾಚುರಿಟಿ ಪೀರಿಯಡ್. ಮ್ಯಾಚುರಿಟಿ ಪೀರಿಯಡ್ ಆದ್ಮೇಲೆ ಬ್ಯಾಂಕ್ ಅಪ್ರೋಚ್ ಟು ದ ಬಾಯರ್. ಯಾರು ಕ್ರೆಡಿಟ್ ಮೇಲೆ ಸಾಲದ ಮೇಲೆ ವಸ್ತುಗಳನ್ನು ಖರೀದಿ ಮಾಡಿರ್ತಾನೋ ಅವನಿಗೆ ಅಪ್ರೋಚ್ ಮಾಡ್ತದೆ ಫಾರ್ ದಿ ರೀಸನ್ ಆಫ್ ಅಕ್ಸೆಪ್ಟಿಂಗ್ ದ ಕ್ಯಾಶ್. ಅವನೇನು ಕ್ರೆಡಿಟ್ ಬೇಸ್ ಮೇಲೆ ಮಾಡ್ತಾನಲ್ಲ ಆ ಕ್ರೆಡಿಟ್ ಅನ್ನ ರಿಪೇಮೆಂಟ್ ಮಾಡ್ಲಿಕ್ಕೆ ಅವ್ರಿಗೆ ಅಪ್ರೋಚ್ ಮಾಡ್ತಾರೆ. ಅವಾಗ ಅಪ್ರೋಚ್ ಮಾಡಿದ ನಂತರ ಅವನು 10,000 ಬಿಲ್ಗೆ 10,000 ದೇ ಹ್ಯಾವ್ ಟು ಪೇ. ಅಂದ್ರೆ ಇಲ್ಲೊಂದು ಬಾಯರು 10,000 ಬಿಲ್ ನ ಡ್ರಾಪ್ ಮಾಡ್ದ ಅಂದ್ರೆ ಬಾಯರು ಅಲ್ಲ ಸೆಲ್ಲರ್ 10,000 ರೂಪೀಸ್ ಡ್ರಾಪ್ ಮಾಡ್ದಂದ್ರೆ ಅವ್ನಿಗೆ ಸೆಲ್ಲರಿಗೆ 10,000 ರೂಪಾಯಿನೂ ಸಿಗೋದಿಲ್ಲ, ಡಿಸ್ಕೌಂಟ್ ಆದ ನಂತರ ಅವನಿಗೆ ಸಿಗ್ತಾರೆ. ಇದು ರೀಡಿಸ್ಕೌಂಟಿಂಗ್ ಆಫ್ ಬಿಲ್ಸ್. ದೆನ್ ಎಕ್ಸ್ಟೆನ್ಷನ್ ಆಫ್ ರಿಸ್ಕ್ ಕ್ಯಾಪಿಟಲ್ ಆರ್ ಸಾಫ್ಟ್ ಲೋನ್ ಅಸಿಸ್ಟೆನ್ಸ್ ಫಾರ್ ಇಂಡಸ್ಟ್ರೀಸ್. ಈ 10 ಲಕ್ಷ ರೂಪಾಯಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅಥವಾ ಸಾಫ್ಟ್ ಲೋನ್ ಅಸಿಸ್ಟೆನ್ಸ್ ಮೀನ್ಸ್ ಅಂದ್ರೆ ಪೇಡ್ ಅಪ್ ಕ್ಯಾಪಿಟಲ್ 10 lakh ಇರ್ತದೆ, ಪೇಡ್ ಅಪ್ ಕ್ಯಾಪಿಟಲ್ 10 lakh ಇರ್ತದೆ. ಅದ್ರ ನಂತರ ಯಾವುದೇ ಶೇರ್ನ ಇಶ್ಯೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ಇಶ್ಯೂ ಮಾಡ್ಬೇಕಂದ್ರೆ ಅಥರೈಸ್ಡ್ ಶೇರ್ಸ್ ಇಶ್ಯೂ ಮಾಡಿ ಇನ್ಕ್ರೀಸ್ ಮಾಡಿದ ನಂತರ ಮತ್ತೆ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಮಾಡ್ಬಿಡು. ಅಥರೈಸ್ಡ್ ಮತ್ತೆ ಪೇಡ್ ಅಪ್ ಕ್ಯಾಪಿಟಲ್ ಆಲ್ 10 lakh ಇದ್ರೆ ಅವ್ರು ಮತ್ತೆ ಅವ್ರಿಗೆ ಲೋನಿನ ಹಣದ ಅವಶ್ಯಕತೆ ಇದೆ ಅಂದ್ರೆ ಅವರು ಯಾವುದೇ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಹತ್ರ ಅಪ್ರೋಚ್ ಮಾಡಿದ್ರೆ ಅವ್ರು ಆಸ್ ಪ್ರೋ ಸಿಡ್ಬಿ ಅವರು ಅವ್ರಿಗೆ ಲೋನ್ ಪ್ರೊವೈಡ್ ಮಾಡಿಸ್ತಾರೆ. ಡೈರೆಕ್ಟ್ ಲೋನ್ ಕೊಡೋದಿಲ್ಲ, ಸಿಡ್ಬಿ ಇಂಡೈರೆಕ್ಟ್ ಆಗಿ ಅವರಿಗೆ ಲೋನ್ ಪ್ರೊವೈಡ್ ಮಾಡುತ್ತಾರೆ. ದೆನ್ ಎಕ್ಸ್ಟೆಂಡಿಂಗ್ ಫೈನಾನ್ಷಿಯಲ್ ಸಪೋರ್ಟ್ ಆಫ್ SSIDC ಅಂಡ್ NSIC. Extending financial support, it means small scale industrial development corporation and national small scale industrial corporation.
ಇದಕ್ಕೆ ಈಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಥವಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಒಂದು ಬೋರ್ಡ್ ಇದೆ, ಸ್ಟೇಟು ಮತ್ತು ನ್ಯಾಷನಲ್ ಲೆವೆಲಲ್ಲಿ. ಅದರಿಂದ ಅವ್ರು ಎರಡಕ್ಕೂ ಫೈನಾನ್ಷಿಯಲ್ ಸಪೋರ್ಟ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಈ 5 ಇಯರ್ಸ್ಗೆ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಲೋನ್ ಕೊಟ್ಟಿಟ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಷ್ಟೆಲ್ಲ ಬಿಸ್ನೆಸ್ ಇರೋದಿಲ್ಲ, ಅವರು ಪ್ರಾಫಿಟ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಲೋನ್ ತೀರ್ಸ್ಲಿಕ್ಕೆ ಆಗೋದಿಲ್ಲ. ಆವಾಗ ಫೈನಾನ್ಷಿಯಲ್ ಪೀರಿಯಡ್ ಆರ್ ಲೆಂಡಿಂಗ್ ಪೀರಿಯಡ್ ಈಸ್ ಎಕ್ಸ್ಟೆಂಡೆಡ್ ಫಾರ್ ದಿ ರೀಪೇಮೆಂಟ್ ಮಾಡೋಕ್ಕೋಸ್ಕರ ಅದನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ದೆನ್ ಸೆಕೆಂಡ್ ಒನ್ ಈಸ್ ಪ್ರಮೋಷನಲ್ ಆ್ಯಂಡ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್. ಪ್ರಮೋಷನಲ್ ಆ್ಯಂಡ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಅಂದ್ರೆ ಪ್ರಮೋಟಿಂಗ್ ದ ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ಡ್ ಇನ್ ದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಏನೇ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿದ್ರು ಅದನ್ನ ಪ್ರಮೋಷನ್ ಮಾಡೋದು. ಪ್ರಮೋಷನ್ ಇಸ್ ದ ಮೇನ್ ಏಮ್ ಆಫ್ ದ ಎವ್ರಿ ಮಾರ್ಕೆಟಿಂಗ್ ಆಕ್ಟಿವಿಟಿ. ಯಾವುದೇ ವಸ್ತು ನಾವು ಮಾರಾಟ ಮಾಡಬೇಕಂದ್ರೆ ವಿತೌಟ್ ಪ್ರಮೋಷನ್ ಇಸ್ ನಾಟ್ ಪಾಸಿಬಲ್. ಇವಾಗ ಯಾವುದೇ ಒಂದು ಪ್ರಾಡಕ್ಟ್ನ ನೋಡಿದ್ರು ಅಡ್ವರ್ಟೈಸ್ಮೆಂಟ್ ಮಾಡಿದ ನಂತರ ನೀವು ಆ ವಸ್ತು ತಗೋಬೇಕು ಅನ್ನಿಸ್ತದೆ, ಇಲ್ಲ ಆ ವಸ್ತು ತಗೋಬಾರ್ದು ಅನ್ನಿಸ್ತದೆ. ಯಾವುದೇ ಅಡ್ವರ್ಟೈಸಿಂಗ್ ಎಫೆಕ್ಟಿವ್ ಆಗಿದ್ರೆ ನಾವು ವಸ್ತುಗಳನ್ನು ತಗೊಳ್ತೀವಿ, ಅಡ್ವರ್ಟೈಸಿಂಗ್ ಎಫೆಕ್ಟಿವ್ ಆಗಿಲ್ಲ ಅಂದರೆ ತಗೊಳ್ತಿಲ್ಲ. ಜಸ್ಟ್ ಒಂದು ಎಕ್ಸಾಂಪಲ್, ಈಗ ಹೊಂಡಾ ಕ್ರೀಟಾ ಕಾರಿಗೆಲ್ಲ ಅಡ್ವರ್ಟೈಸ್ ಮಾಡೋದಿಲ್ಲ. ಸೆಲ್ಟಾಸ್ ಕಿಯಾದವ್ರು ಸೆಲ್ಟಾಸ್ ಸೊನೆಟಿಗೆಲ್ಲ ಅಡ್ವರ್ಟೈಸ್ ಮಾಡ್ತಾರೆ, ಯಾಕಂದ್ರೆ ಇದು ಹೊಸ ಇಂಡಿಯನ್ ಮಾರ್ಕೆಟಿಗೆ ದೀಸ್ ಪ್ರಾಡಕ್ಟ್ ಇಸ್ ನ್ಯೂ. ಇದನ್ನು ಅಪ್ಗ್ರೇಡ್ ಮಾಡಬೇಕು ಅಥವಾ ಇದನ್ನು ನಾವು ಜಾಸ್ತಿ ಸೇಲ್ ಮಾಡ್ಬೇಕಂದ್ರೆ ಅದನ್ನ ಅಡ್ವರ್ಟೈಸ್ಮೆಂಟ್ ಮಾಡಬೇಕಾಗ್ತದೆ. ಇಟ್ ಈಸ್ ಪ್ರಮೋಟಿಂಗ್ ಆಕ್ಟಿವಿಟೀಸ್. ಆದರೆ ಇಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲೆಲ್ಲ ಕಾರ್ ಬಿಸ್ನೆಸ್ ಬರೋದಿಲ್ಲ. ಇದು ಫಾರ್ ದ ಎಕ್ಸಾಂಪಲ್ ಪರ್ಪಸ್. ಟೆಕ್ನಾಲಜಿಕಲ್ ಅಪ್ಗ್ರೇಡೇಷನ್ ಆ್ಯಂಡ್ ಮಾಡರ್ನೈಸೇಷನ್ ಆಫ್ ಸರ್ವಿಸ್ ಟು ದ ಇಂಡಸ್ಟ್ರೀಸ್. ಯಾವುದೇ ಹೊಸ ಥರ ಟೆಕ್ನಾಲಜಿ ಬಂದದೆ ಅಥವಾ ಇವಾಗ ಇದ್ದಿದ್ದೆ, ಈಗ ನಾವು ಕನ್ವೆನ್ಷನಲ್ ಎನರ್ಜಿ ಬಳಸ್ಕೊಂಡು ನಾವು ವಸ್ತುಗಳನ್ನು ಪ್ರೊಡಕ್ಟ್ ಮಾಡ್ತಿದ್ದೇವೆ ಅಂದರೆ ಈ ಕನ್ವೆನ್ಷನಲ್ ಇಲ್ಲ, ಟ್ರೆಡಿಷನಲ್ ಎನರ್ಜಿ ಸೋರ್ಸಸ್ ಕಡಿಮೆ ಆಗ್ತಾ ಬಂದಿದೆ. ಅಂದರೆ ನ್ಯೂ ಎನರ್ಜಿ ಸೋರ್ಸಸ್ ವಿ ಹ್ಯಾವ್ ಟು ಫೈಂಡ್ ಔಟ್. ಸೋಲಾರ್ ಎಲ್ಲ ಕನ್ವೆನ್ಷನಲ್ಲೇ ಬರ್ತದೆ, ಆದರೆ ಸೋಲಾರ್ ಪ್ಲ್ಯಾಂಟ್ ಮಾಡ್ಕೊಂಡು ಅದರಿಂದ ಎನರ್ಜಿ ತಗೊಂಡು ನಾವು ಮಷಿನ್ ರನ್ ಮಾಡೋದ್ರಿಂದ ಇಟ್ ಈಸ್ ಎಫೆಕ್ಟಿವ್, ಕಾಸ್ಟ್ ಎಫೆಕ್ಟಿವ್ ಆಸ್ ವೆಲ್ ಆಲ್ಸೋ ಪ್ರಾಫಿಟ್ ಟು ದ ಆರ್ಗನೈಸೇಷನ್. ಕಂಟಿನ್ಯೂಸ್ ಪವರ್ ಸಪ್ಲೈ, ಯಾವಾಗಲೂ ಪವರ್ ಸಪ್ಲೈ ಆಗಿರ್ತದೆ. ದೀಸ್ ಟೆಕ್ನಾಲಜಿ ಆರ್ ಮಾಡರ್ನೈಸೇಷನ್ ಆಫ್ ದ ಸರ್ವಿಸಸ್ relating to the industries. Next one is promote employment oriented industries, especially in semi urban area. ಸೆಮಿ ಅರ್ಬನ್ ಏರಿಯಾದಲ್ಲಿ ಏನಿರ್ತದೆ, ಕ್ಯಾಪಿಟಲ್ ಎಕ್ವಿಪ್ಮೆಂಟ್ ಯೂಸ್ ಮಾಡೋದ್ರ ಬದಲು ಎಂಪ್ಲಾಯಿಗಳು ಹ್ಯೂಮನ್ ರಿಸೋರ್ಸಸ್ ಯೂಸ್ ಮಾಡ್ಕೊಂಡು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋಂಥ ಅವಕಾಶಗಳನ್ನು ಇನ್ಕ್ರೀಸ್ ಮಾಡೋದು. ಯಾಕಂದ್ರೆ ಇಲ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಬೇಕು. ಈಗ ನಾವೊಂದು ಮಷಿನ್ ಹಿಡ್ಕೊಂಡು ಅದರಿಂದ ನಾವು ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡ್ತಿದ್ದೇವೆ ಅಂದರೆ ಒಂದೇ ಮಷಿನ್ ಸಾಕು, ಒಂದು 5-10 ಜನ ಕೆಲಸ ಮಾಡೋದನ್ನ ಒಂದು ಮಷಿನ್ ಮಾಡಿಬಿಡ್ತದೆ. ಎಕ್ಸಾಂಪಲ್ ಪವರ್ ಟಿಲ್ಲರ್, ಟ್ರ್ಯಾಕ್ಟರ್. ಫಾರ್ ದ ಡಿಗ್ಗಿಂಗ್ ಆ್ಯಂಡ್ ಟಿಲ್ಲಿಂಗ್ ವಿ ಹ್ಯಾವ್ ಟು ಯೂಸ್ ದ ಟ್ರ್ಯಾಕ್ಟರ್ ಆ್ಯಂಡ್ ಪವರ್ ಟಿಲ್ಲರ್. ಬಿಫೋರ್ ವಿ ಆರ್ ಕನ್ವೆನ್ಷನಲ್ ಮೆಥಡ್ ಯು ಹ್ಯಾವ್ ಟು ಯೂಸ್ ದ ಬುಲ್. ನಾವು ಎತ್ತುಗಳನ್ನ ಬಳಸಿ ಎಲ್ಲ ಗದ್ದೆ ಹುಡ್ತಿದ್ವಿ, ಆದರೆ ಇವಾಗ ಟಿಲ್ಲಿಂಗ್ ಆ್ಯಂಡ್ ಡಿಗ್ಗಿಂಗ್ ಪರ್ಪಸ್ಸಿಗೆ ಟ್ರ್ಯಾಕ್ಟರ್ ದೆನ್ ಪವರ್ ಟಿಲ್ಲರ್ ದೇ ಹ್ಯಾವ್ ಟು ಯೂಸ್. ಇಟ್ ಇಸ್ ಬರ್ಡನ್ ದಿ ರಿಮೂವಲ್ ಆಫ್ ದ ಬರ್ಡನ್ ಆಫ್ ದ ಫಾರ್ಮರ್. ಅವನು ಫಾರ್ಮರ್ದ ಏನು ಬರ್ಡನ್ ಇರ್ತದೆ ಅಂತ ರಿಮೂವಲ್ ಮಾಡ್ತದೆ. ಆದರೆ ಅಲ್ಲೊಂದು ಎಂಪ್ಲಾಯ್ಮೆಂಟ್, ಯಾರೋ ಬಡವ ಇರ್ತಾವೆ, ಅದೊಂದು ದುಡ್ಕೊಂಡು ತಿನ್ನೋನು ಇರ್ತಾವೆ, ಅವನಿಗೆ ಕೆಲಸ ಇರೋದಿಲ್ಲ. ಅಥವಾ ದನಗಳನ್ನು ಸಾಕೋದಿರೋದಿಲ್ಲ, ಹೈನುಗಾರಿಕೆ ಬಂದಾಗ್ತದೆ. ಸಮ್ ಡಿಸ್ಅಡ್ವಾಂಟೇಜಸ್. ಫಾರ್ ದಿಸ್ ರೀಸನ್ ದೇ ಹ್ಯಾವ್ ಟು ಪ್ರಮೋಟ್ ದಿ ಎಂಪ್ಲಾಯ್ಮೆಂಟ್ ಓರಿಯೆಂಟೆಡ್ ಇಂಡಸ್ಟ್ರೀಸ್. ಮಷೀನನ್ನು ಯೂಸ್ ಮಾಡೋದ್ರಿಗಿಂತ ಹ್ಯೂಮನ್ ರಿಸೋರ್ಸಸ್ ಯೂಸ್ ಮಾಡ್ಕೊಂಡು ಪ್ರೊಡ್ಯೂಸ್ ಮಾಡೋಂಥ ಇಂಡಸ್ಟ್ರಿಗೆ ಒತ್ತು ಕೊಡ್ತಾರೆ. Then microcredit scheme and assistance under the Mahila Vikas Nidhi to bring about economic empowerment of women, especially in rural poor, by providing them avenue for training and employment opportunities. In the rural areas, they have to form the SHG, self-help group, for the reason of assisting themselves. ಏನು ಹಳ್ಳಿಗಳಲ್ಲಿ ಜನ ಇರ್ತಲ್ಲ, ಅವರವ್ರಿಗೆ ಹೆಲ್ಪ್ ಮಾಡಿಕೊಂಡು ಎಕಾನಮಿಕಲಿ ಎಂಪವರ್ಮೆಂಟ್ ಆಗುತ್ತೆ. ಅದು ಎಕಾನಮಿಕಲಿ ಮುಂದುವರಿಯೋದಕ್ಕೆ ಸಿಡ್ ಬಿ ಹೆಲ್ಪ್. ಈಗ ಸ್ಮಾಲ್ ಸ್ಕೇಲ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಥವಾ ಮಹಿಳಾ ವಿಕಾಸ ನಿಧಿನ ಮಾಡಿರೋದೇ ಮಹಿಳೆಯರು ಎಂಪವರ್ಮೆಂಟ್ ಮಾಡೋಕ್ಕೋಸ್ಕರ. ಏನಾದ್ರು ಮಹಿಳೆಯರು ಇಂಡಸ್ಟ್ರಿ ಮಾಡ್ಬೋದು. ಇಂಡಸ್ಟ್ರಿಯನ್ನು ದೊಡ್ಡ ಇಂಡಸ್ಟ್ರಿ ಮಾಡ್ಲಿಕ್ಕೆ ಅಂದ್ರೆ ಗೃಹ ಕೈಗಾರಿಕೆಗಳನ್ನು ಮಾಡ್ಬೋದು. ಗೃಹ ಕೈಗಾರಿಕೆ ಮಾಡ್ಬೇಕಂದ್ರೆ ಸಿಡ್ಬಿನೇ ಲೋನ್ ಕೊಡ್ತದೆ. ಅದನ್ನು ಡೈರೆಕ್ಟ್ ಆಗಿ ಲೋನ್ ಕೊಡೋದಿಲ್ಲ, ದೇ ಹ್ಯಾವ್ ಟು ಪ್ರೊವೈಡ್ ದ ಲೋನ್ ಥ್ರೂ ದ ಅನದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಈಗ ಸಿಡ್ಬಿ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂದರೆ ದೇ ಹ್ಯಾವ್ ಟು ಪ್ರೊವೈಡ್ ದ ಲೋನ್. ಸಿಡ್ಬಿ ಸಿರ್ಸಿಯಲ್ ಇಲ್ಲ, ಅದು ಯಾವ್ದಾದ್ರು ಬೇರೆ ಬ್ಯಾಂಕ್ ಜೊತೆನೋ ಅಥವಾ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಕೊಲಾಬರೇಷನ್ ಆಗಿ ಮಹಿಳೆಯರಿಗೆ ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ನ ಸದಸ್ಯರಿಗೆ ಲೋನ್ ಕೊಡೋದು.
ನೆಕ್ಸ್ಟ್ ಇದು ಮೈಕ್ರೋ ಕ್ರೆಡಿಟ್. ಮೈಕ್ರೋ ಕ್ರೆಡಿಟ್ ಮೀನ್ಸ್ ಈಗ ಹಳ್ಳಿಗಳೆಲ್ಲ ಅಥವಾ ಸೆಮಿ ಅರ್ಬನ್ ಏರಿಯಾದಲ್ಲೋ ಯಾವುದೋ ಮಹಿಳೆಯರು ಅಥವಾ ಹೌಸ್ ಹೋಲ್ಡ್ ಸಣ್ಣ ಬಿಸ್ನೆಸ್ ಮಾಡಿರ್ತಾರೆ, ಅವರಿಗೆ ಹಣಕಾಸಿನ ಅವಶ್ಯಕತೆ ಇದೆ ಅಥವಾ ಲೋನಿನ ಅವಶ್ಯಕತೆ ಇದೆ. ಮೈಕ್ರೋ ಕ್ರೆಡಿಟ್ ಸ್ಕೀಮಲ್ಲಿ ಅವರಿಗೆ ಲೋನ್ ಕೊಟ್ಟು ಅವರ ಗೃಹ ಕೈಗಾರಿಕೆ ಅಥವಾ ಹೌಸ್ ಹೋಲ್ಡ್ ಬಿಸ್ನೆಸ್ ಇನ್ಕ್ರೀಸ್ ಮಾಡಲಿಕ್ಕೆ ಹೆಲ್ಪ್ ಮಾಡೋದು. ಹೌಸ್ ಹೋಲ್ಡ್ ಬಿಸ್ನೆಸ್ ಮೀನ್ಸ್ ಧಾರವಾಡ ಫೇಡ ಠಾಕೂರ್ ಮನೆತನ ಅವ್ರದ್ದೇನೋ ಬಿಸ್ನೆಸ್ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಅವ್ರು ಅಪ್ರೋಚಿಂಗ್ ದ ಸಿಡ್ಬಿ, ನಾಟ್ ಅಪ್ರೋಚಿಂಗ್ ದ IDBI ಆರ್ ಅನದರ್ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ ಫಾರ್ ಪ್ರಮೋಟಿಂಗ್ ದೇರ್ ಪ್ರಾಡಕ್ಟ್ಸ್. ಅವ್ರು ಪ್ರಮೋಟಿಂಗ್ ಮಾಡ್ಬೇಕಂದ್ರೆ ಯಾವುದೇ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಲೋನ್ ಕೊಡ್ತಾರೆ. ಈಗ ಸಿಂಡಿಕೇಟ್ ಬ್ಯಾಂಕ್ ಅಲ್ಲ, ಕೆನರಾ ಬ್ಯಾಂಕಿಗೆ ಹೋದ್ರು ಲೋನ್ ಕೊಡ್ತಾರೆ, ವಿಜಯ ಬ್ಯಾಂಕಿಗೆ ಹೋದ್ರು ಲೋನ್ ಕೊಡ್ತಾರೆ. ಆದರೆ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಇಸ್ ಡಿಫ್ರೆನ್ಸ್. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಆಗಿದ್ದೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಲೋನ್ ತಗೊಂಡ್ರೆ ಅಂದ್ರೆ ಅದರಲ್ಲಿರೋ ಚಾರ್ಜಸ್ ಮತ್ತೆ ಅದರಲ್ಲಿರೋ ಫೆಸಿಲಿಟೀಸ್ನೇ ಬೇರೆ. ಅದೇ ನಾವು ಕಮರ್ಷಿಯಲ್ ಬ್ಯಾಂಕಲ್ಲಿ ನಾವು ಲೋನ್ ಅಪ್ರೋಚ್ ಮಾಡಿದ್ರೆ ಅದರಲ್ಲಿರೋ ರಿಸ್ಟ್ರಿಕ್ಷನ್ ಇಟ್ಸ್ ಅ ಡಿಫ್ರೆನ್ಸ್. To removal of the restriction to lending the loan, they have to set up the CDB. ಏನೇ ರಿಸ್ಟ್ರಿಕ್ಷನ್ ಮತ್ತೆ ಸೌಲಭ್ಯಗಳನ್ನು ವಿಸ್ತಾರ ಮಾಡ್ಲಿಕ್ಕೋಸ್ಕರನೇ ದೇ ಹ್ಯಾವ್ ಟು ಸೆಟ್ ಅಪ್ ದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಇಟ್ ಈಸ್ ಡಿಫರೆಂಟ್ ಫ್ರಮ್ ದ ಕಮರ್ಷಿಯಲ್ ಬ್ಯಾಂಕ್ಸ್. ದೆನ್ ಡೈರೆಕ್ಟ್ ಅಸಿಸ್ಟೆನ್ಸ್ ಸ್ಕೀಮ್. ಡೈರೆಕ್ಟ್ ಅಸಿಸ್ಟೆನ್ಸ್ ಸ್ಕೀಮ್ ಮೀನ್ಸ್ ಸಿಡ್ಬಿ ಇಸ್ ಡೈರೆಕ್ಟ್ಲಿ ಫಂಡಿಂಗ್ ಟು ದ ಬಿಸ್ನೆಸ್ ಮ್ಯಾನ್ ಆರ್ ಎಂಟರ್ಪ್ರಿನ್ಯೂರ್. ಯಾರು ಬಿಸ್ನೆಸ್ ಮಾಡ್ತಿರ್ತಾನೆ ಅವ್ನು ಡೈರೆಕ್ಟ್ ಆಗಿ ಲೋನ್ ಕೊಡೋದು. ಇನ್ ದಟ್ equipment finance scheme. The schemes is acquisition of machinery or equipment including diesel generator sets which are not related to any specified project. ಯಾವುದೇ ಒಂದು ಸ್ಪೆಸಿಫೈಡ್ ಪ್ರಾಜೆಕ್ಟಿಗೆ ರಿಲೇಟೆಡ್ ಇಲ್ಲದೆ ಇರೋದು ಮಷಿನರಿಗಳನ್ನು ಅಥವಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಅವಶ್ಯಕತೆ ಇರೋ ಮಷಿನರಿ ಅಥವಾ ಪವರ್ ಸಪ್ಲೈ ಜನರೇಟರ್ಸ್ ಆಲ್ ಆರ್ ಇದನ್ನೆಲ್ಲ ಬೈ ಮಾಡೋಕೆ ದೇ ಹ್ಯಾವ್ ಟು ಪ್ರೊವೈಡ್ ದ ಲೋನ್. ಇಟ್ ಈಸ್ equipment finance scheme. Then marketing scheme. ಮಾರ್ಕೆಟಿಂಗ್ ಸ್ಕೀಮ್ ಮೀನ್ಸ್ ಪ್ರಾಡಕ್ಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದಾರೆ ಅಥವಾ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿದ್ದಾರೆ, ಅವ್ರಿಗೆ ಮಾರ್ಕೆಟ್ ಮಾಡೋದು ಗೊತ್ತಿಲ್ಲ ಬಿಕಾಸ್ ಆಫ್ ಲ್ಯಾಕ್ ಆಫ್ ನಾಲೆಜ್. ಈಗ ಹಳ್ಳಿಗಳ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಮಾಡ್ತಿದ್ದಾರೆ ಅಂದ್ರೆ ಲ್ಯಾಕ್ ಆಫ್ ನಾಲೆಜ್ ಇರ್ತದೆ. ಫಾರ್ ದಿಸ್ ರೀಸನ್ ದೇ ಹ್ಯಾವ್ ಟು ಎನ್ಕ್ಯಾಶ್ ಸಿಡ್ಬಿ. ದೇ ಹ್ಯಾವ್ ಟು ಯೂಸಿಂಗ್ ದ ಸಿಡ್ಬಿ ಪ್ರೊಫೆಷನಲಿಸ್ಟ್ ಆರ್ ಕನ್ಸಲ್ಟೆಂಟ್ಸ್. ಅವ್ರನ್ನ ಯೂಸ್ ಮಾಡಿಕೊಂಡು ನಾವು ಬಿಸ್ನೆಸ್ನ ಪ್ರಮೋಟ್ ಮಾಡ್ಬೋದು, ಮಾರ್ಕೆಟಿಂಗ್ ಮಾಡ್ಕೋಬಹುದು. ಇದು ಮಾರ್ಕೆಟಿಂಗ್ ಸ್ಕೀಮ್ ಅಂಡರ್ ದ ಡೈರೆಕ್ಟ್ ಅಸಿಸ್ಟೆನ್ಸ್. ದೆನ್ ವೆಂಡರ್ಸ್ ಡೆವಲಪ್ಮೆಂಟ್ ಸ್ಕೀಮ್. ವೆಂಡರ್ಸ್ ಡೆವಲಪ್ಮೆಂಟ್ ಸೆಲ್ಲರ್ ಇನ್ಕ್ರೀಸ್ ಮಾಡೋದು. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಪ್ರಾಡಕ್ಟ್ ಮಾಡಿದೆ ಅಂದ್ರೆ ಅವ್ರ ಪ್ರಾಡಕ್ಟ್ನ ಸೆಲ್ ಮಾಡಲಿಕ್ಕೆ ವೆಂಡರ್ಸ್ನ ಅಥವಾ ಸೆಲ್ಲರ್ನ ಅಪಾಯಿಂಟ್ಮೆಂಟ್ ಮಾಡೋದು. ಇದನ್ನ ಸಿಡ್ಬಿ ಮಾಡ್ತದೆ ಆನ್ ಬಿಹಾಫ್ ಆಫ್ ದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ದೆನ್ ನ್ಯಾಷನಲ್ ಈಕ್ವಿಟಿ ಫಂಡ್ ಸ್ಕೀಮ್. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅವರು ಇಕ್ವಿಟಿ ಶೇರ್ನ ಇಶ್ಯೂ ಮಾಡ್ಬೋದು ಹೇಳಿ ಥ್ರೂ ದ ಸಿಡ್ಬಿ ಗೈಡ್ಲೈನ್ಸ್. ಸಿಡ್ಬಿ ಗೈಡ್ಲೈನ್ಸ್ ಯೂಸ್ ಮಾಡಿಕೊಂಡು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅವರು ಸಮ್ ಪೋರ್ಷನ್ securities are issued to the general public for raising the funds. ಅವ್ರಿಗೆ ಏನಾದ್ರು ಫಂಡಿನ ಅವಶ್ಯಕತೆ ಇದೆ ಅಂದ್ರೆ ಅವ್ರು ಅದನ್ನ ಯೂಸ್ ಮಾಡಿಕೊಂಡು ಫಂಡ್ನ ಸೆಲ್ ಮಾಡ್ಬೋದು. ದೆನ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಅಂಡ್ ಮಾಡರ್ನೈಸೇಷನ್ ಫಂಡ್ ಸ್ಕೀಮ್ಸ್. ಆಲ್ರೆಡಿ ಡಿಸ್ಕಸ್ ಅಬೌಟ್ ಏನಾದ್ರು ಟೆಕ್ನಾಲಜಿ ಅಪ್ಗ್ರೇಡೇಷನ್ ಇದೆ ಅಥವಾ ಮಾಡರ್ನೈಸೇಷನ್ ಮಾಡ್ಬೇಕಂದ್ರೆ ಸಿಡ್ಬಿ ಡೈರೆಕ್ಟ್ ಫೈನಾನ್ಸ್ ಮಾಡ್ತದೆ. ದೆನ್ ಪ್ರಮೋಷನಲ್ ಫೈನಾನ್ಸ್, ದೆನ್ ಇಂಡೈರೆಕ್ಟ್ ಫೈನಾನ್ಸಿಯಲ್ಲೂ ದೇ ಹ್ಯಾವ್ ಟು ಪ್ರೊವೈಡ್ promotional activity they have to provide the financial assistance. Indirectly or promotional activities they have to provide the funding to the promotion and modernization. Then single window scheme. Single window scheme means ವರ್ಕಿಂಗ್ ಕ್ಯಾಪಿಟಲ್ಗೆ ಮತ್ತು ಫಿಕ್ಸ್ಡ್ ಕ್ಯಾಪಿಟಲ್ಗೆ ಎರಡಕ್ಕೂ ಲೋನ್ ಕೊಡೋದು. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಲ್ಲಿ ಜಾಸ್ತಿ ಶೇರ್ ಅಥವಾ ಇಂಟರ್ನಲ್ ಸೋರ್ಸಸ್ ಇರೋದಲ್ಲ, ದೇ ಹ್ಯಾವ್ ಟು ಅಕ್ಸೆಪ್ಟ್ ದಿ ಲೋನ್ ಆರ್ ಬರೋವಿಂಗ್ ದ ಲೋನ್ ಫ್ರಮ್ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಂದ ಲೋನ್ ತಗೊಂಡ್ಲೇಬೇಕು. ಶೇರ್ ಇಶ್ಯೂ ಮಾಡಿದ್ರೆ ಅವ್ರ ಇಂಟರ್ನಲ್ ರಿಸೋರ್ಸಸ್ ಇರ್ತಿತ್ತು, ಅದನ್ನೇ ಯೂಸ್ ಮಾಡ್ಕೊಂಡು ದೇ ಹ್ಯಾವ್ ಟು ಪ್ರೊಡ್ಯೂಸ್ ದ ಪ್ರಾಡಕ್ಟ್, ದೇ ಹ್ಯಾವ್ ಟು ಡೆವಲಪ್ ಅವರು ಡೆವಲಪ್ ಆಗ್ತಿದ್ರು. ಇನ್ ದಟ್ ಕೇಸ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಶೇರ್ ಅಮೌಂಟ್ ಅಷ್ಟೆಲ್ಲ ಇಲ್ಲದೇ ಇರೋ ಕಾರಣ ದೇ ಹ್ಯಾವ್ ಟು ಟೇಕ್ ದ ಲೋನ್. ಅವರು ಲೋನ್ ತಗೊಳ್ಳೇಬೇಕಾಗ್ತದೆ. ಲೋನ್ ತಗೊಳ್ಬೇಕಂದ್ರೆ ಫಿಕ್ಸ್ಡ್ ಅಸೆಟ್ಗೂ ಲೋನ್ ತಗೋಬೇಕು, ಮತ್ತೆ ವರ್ಕಿಂಗ್ ಕ್ಯಾಪಿಟಲ್ಗೂ ಲೋನ್ ತಗೋಬೇಕು. ಇದು ಸಿಂಗಲ್ ವಿಂಡೋ ಸ್ಕೀಮ್ ಅಂತ. ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ಗೆ ಮತ್ತೆ ಫಿಕ್ಸ್ಡ್ ಅಸೆಟ್ಗೆ ಎರಡಕ್ಕೂ ಲೋನ್ ಕೊಟ್ರೆ ಸಿಂಗಲ್ ವಿಂಡೋ ಸ್ಕೀಮ್. ದೆನ್ ಕಾಂಪನ್ಸೇಟ್ ಲೋ ಸ್ಕೀಮ್.
ಕಂಪೋಸೈಟ್ ಲೋನ್ ಸ್ಕೀಮ್. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲೇ ಟಿನ್ನಿ ಇಂಡಸ್ಟ್ರಿ ಬರ್ತದೆ, ರೂರಲ್ ಇಂಡಸ್ಟ್ರಿ ಬರ್ತದೆ, ಹೋಮ್ ಕಾಟೇಜ್ ಇಂಡಸ್ಟ್ರೀಸ್ ಮತ್ತು ಹೋಮ್ ಮೇಡ್ ಪ್ರಾಡಕ್ಟ್ಸ್. ಆಲ್ ದ ಸ್ಕೀಮ್ಸ್ ಅವ್ರೆಲ್ಲದಕ್ಕೂ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಕೊಡಲಿಕ್ಕೆ ಒಂದು ಸ್ಕೀಮ್ ಮಾಡಿದ್ದಾರೆ. ಇಟ್ ಈಸ್ ದ ಕಾಂಪೋಸಿಟ್ ಲೋನ್ ಸ್ಕೀಮ್. ದೆನ್ ಮಹಿಳಾ ಉದ್ಯಮ ನಿಧಿ, ಮಹಿಳೆಯರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೋಸ್ಕರನೇ ಒಂದು ಇದನ್ನ ಸೆಟಪ್ ಮಾಡಿದ್ದಾರೆ ಫಂಡ್ನ. ಗೃಹ ಕೈಗಾರಿಕೆ ಅಥವಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಲಿ, ಮಹಿಳೆಯರ ಎಂಪವರ್ಮೆಂಟ್ ಆಫ್ ದ ವುಮೆನ್, ಎಂಪವರಿಂಗ್ ದ ವುಮೆನ್ ಎಂಪವರ್ಮೆಂಟ್ ಮಾಡೋದ್ರಿಂದ ಎಕಾನಮಿಕ್ ಡೆವಲಪ್ಮೆಂಟ್ ಮಾಡ್ಬೋದು ಅಂತ ಇಟ್ ಇಸ್ ದ ಏಮ್ ಆರ್ ಇಟ್ ಇಸ್ ದ ಗೋಲ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಅವ್ರದ್ದು ಏಮ್ ಇದೆ. ಫಾರ್ ದಿಸ್ ರೀಸನ್ ದೇ ಹ್ಯಾವ್ ಟು ಪ್ರೊವೈಡ್ ದ ಸಪ್ರೇಟ್ ಲೋನ್, ಮಹಿಳಾ ಉದ್ಯಮ ನಿಧಿ. ದೆನ್ ನ್ಯೂ ಸ್ಕೀಮ್ಸ್ ಆಫ್ ಮೈಕ್ರೋ ಕ್ರೆಡಿಟ್. ಮೈಕ್ರೋ ಕ್ರೆಡಿಟ್ ಅಂತ ಒಂದು ಯಾವ್ಯಾವ ಸ್ಕೀಮ್ ಇದೆ ಹೇಳಿ. ಇನ್ ದಟ್ ಫಸ್ಟ್ ಒನ್, ಟು ಎನ್ಹಾನ್ಸ್ ದ ಎಕ್ಸ್ಪೋರ್ಟ್ ಕೆಪಬಿಲಿಟೀಸ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಕ್ರೆಡಿಟ್. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯವರು ಏನಾದ್ರು ಪ್ರಾಡಕ್ಟ್ನ ಎಕ್ಸ್ಪೋರ್ಟ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಫೈನಾನ್ಷಿಯಲ್ ಕೆಪಬಿಲಿಟಿ ಇರುವುದಿಲ್ಲ ಅಷ್ಟಲ್ಲ ಕ್ರೆಡಿಟ್ ನಿಲ್ಲಕ್ಕೆ. ಫಾರ್ ದಿಸ್ ರೀಸನ್ ದೇ ಹ್ಯಾವ್ ಟು ಪ್ರೊವೈಡ್ ಲೋನ್. ಈಗ 10 ಲಕ್ಷ ರೂಪಾಯಿನ ಪ್ರಾಡಕ್ಟ್ನ ಸೆಲ್ ಮಾಡಿದ್ದಾರೆ, ಎಕ್ಸ್ಪೋರ್ಟ್ ಅಬ್ರಾಡಿಗೆ ಸೆಲ್ ಮಾಡಿದ್ದಾರೆ ಅಂದರೆ ಅದನ್ನು ಪ್ರಾಡಕ್ಟ್ ರೀಚ್ ಆಗೋವರೆಗೂ ಇಂಪೋರ್ಟರ್ ನಾಟ್ ಪೇಯಿಂಗ್, ಅವ್ರು ಪೇಮೆಂಟ್ ಮಾಡೋದಿಲ್ಲ. ಪೇಮೆಂಟ್ ಮಾಡಿಲ್ಲ ಅಂದರೆ ಇವ್ರಿಗೆ ವರ್ಕಿಂಗ್ ಕ್ಯಾಪಿಟಲ್ಗೆ ಮತ್ತೆ ಲೋನ್ ಬೇಕಾಗ್ತಿರಲ್ಲ. ದೀಸ್ ರಿಮೂವಲ್ ಆಫ್ ದೀಸ್ ಕಾನ್ಸಿಕ್ವೆನ್ಸಸ್ ಸಿಡ್ ಬಿ ಪ್ರೊವೈಡಿಂಗ್ ದ ಮೈಕ್ರೋ ಕ್ರೆಡಿಟ್ ಫೈನಾನ್ಸ್. ದೆನ್ ಫಾರ್ ಮಾರ್ಕೆಟಿಂಗ್ ಅಸಿಸ್ಟೆಂಟ್, ಯಾವುದೇ ಒಂದು ಪ್ರಾಡಕ್ಟ್ನ ಅಥವಾ ಒಂದು ಇನ್ಸ್ಟಿಟ್ಯೂಷನ್ ಮಾರ್ಕೆಟಿಂಗ್ ಮಾಡೋದಕ್ಕೋಸ್ಕರ. ಫಾರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಫ್ ಸ್ಕೀಮ್, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದು, ಸ್ಪೆಷಲ್ ಎಕನಾಮಿಕ್ ಝೋನ್ ಮಾಡೋದು ಅಥವಾ ಇಂಡಸ್ಟ್ರಿಯಲ್ ಏರಿಯಾ ಮಾಡೋದು, ಆಲ್ ಆರ್ ದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಆ್ಯಂಡ್ ಫ್ಯಾಕ್ಟರಿಂಗ್ ಸರ್ವಿಸಸ್. ಫ್ಯಾಕ್ಟರಿಂಗ್ ಸರ್ವಿಸ್ ಮೀನ್ಸ್ ಸೆಲ್ಲರು ಕ್ರೆಡಿಟ್ ಬೇಸ್ ಮೇಲೆ ಬಯರಿಗೆ ವಸ್ತುಗಳನ್ನು ಕೊಟ್ಟಿರ್ತಾನ, ಆದ್ರೆ ಅವನ ವಸ್ತುಗಳನ್ನು ಕೊಟ್ಟು ಸಮ್ ಪೀರಿಯಡ್ ಒಂದು 2 ತಿಂಗಳು ಟೈಮ್ ಕೊಟ್ಟಿರ್ತಾನೆ. ಅದನ್ನು ಪೇಮೆಂಟ್ ಬಯರ್ ಪೇಮೆಂಟ್ ಮಾಡೋದಿಲ್ಲ. ಬಯರ್ ಪೇಮೆಂಟ್ ಮಾಡದೇ ಇದ್ದಾಗೆ ಅಮೌಂಟ್ ಕಲೆಕ್ಟ್ ಮಾಡಲಿಕ್ಕೆ ಒಬ್ಬನ ಅಪಾಯಿಂಟ್ಮೆಂಟ್ ಮಾಡಿದ್ರು. ಇಟ್ ಈಸ್ ಫ್ಯಾಕ್ಟರ್. ಅವ್ನು ಅಪಾಯಿಂಟ್ಮೆಂಟ್ ಮಾಡಿ ಅಮೌಂಟ್ ಕಳ್ಕೊಳ್ಳೋದು. ಈ ಅಪಾಯಿಂಟ್ ಮಾಡಿದ ಫ್ಯಾಕ್ಟರು ಬಯರ್ ಹತ್ರ ಹೋಗಿ ಎಷ್ಟಿದೆ ಇನ್ವಾಯ್ಸಸ್, ಕ್ರೆಡಿಟ್ ಇನ್ವಾಯ್ಸಸ್ ಅನ್ನೆಲ್ಲ ಸೆಲ್ಲರು ಫ್ಯಾಕ್ಟರಿಗೆ ಕೊಡ್ತಾ, ಫ್ಯಾಕ್ಟರು collecting the amount from the buyers and return back to the seller. It is the factoring services. ಇಲ್ಲಿ ಫ್ಯಾಕ್ಟರಿಂಗ್ ಸರ್ವಿಸಸ್ ಇದೆ, ಸಿಡ್ ಬಿ ಇಸ್ ದ ಫ್ಯಾಕ್ಟರ್. ಯಾವುದೇ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಲೋನ್ ಮೇಲೆ ವಸ್ತುಗಳನ್ನು ಮಾರಾಟ ಮಾಡಿದೆ ಅಂದರೆ ಆ ಲೋನ್ನ ರಿಕವರಿ ಮಾಡಿಕೊಡೋ ಫೆಸಿಲಿಟಿನ ಸಿಡ್ ಬಿ ಇಸ್ ಪ್ರೊವೈಡೆಡ್.